ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಹುಳಿ ಅವಲಕ್ಕಿಯನ್ನು ಮಾಡ್ತೀನಿ. ಹುಳಿ ಅವಲಕ್ಕಿ ಮಾಡ್ತಾರೆ, ಗೊಜ್ಜು ಅವಲಕ್ಕಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ತರಹ ಮಾಡ್ತಾರೆ. ಅವಲಕ್ಕಿ ಗೊಜ್ಜು ಅವಲಕ್ಕಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಹುಳಿ ಅವಲಕ್ಕಿನೂ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈ ದಿನ ನಾನೇ ಬೇರೆ ತರಹ ಮಾಡಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕ್ತಾಯಿದ್ದೀನಿ ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಬೆಲ್ ಐಕಾನ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಮೊದಲಿಗೆ ಅವಲಕ್ಕಿಯನ್ನು ನೆನೆಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಹುಣಸೆ ಹಣ್ಣನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಹುಣಸೆ ಹಣ್ಣು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ, ಅಥವಾ ಅವಲಕ್ಕಿ ನಾವು ಎಷ್ಟು ತಗೊಳ್ತೀವೋ ಅಷ್ಟಕ್ಕೆ ಸರಿಯಾಗಿ ಹುಣಸೆ ಹಣ್ಣು ತಗೋಬೇಕು. ಮತ್ತು ಬೆಲ್ಲ ನಿಮ್ಮ ಆಪ್ಷನ್ನು, ಬೇಕಾದವ್ರು ಹಾಕೋಬೋದು, ಇಲ್ಲ ಅಂದವ್ರು ಇಲ್ಲ. ನಾ ಬೆಲ್ಲ ಸ್ವಲ್ಪ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅದನ್ನೇ ಸ್ವಲ್ಪ ನೆನೆಯೋಷ್ಟರೊಳಗೆ ಆಗಿದೆ. ಇವಾಗ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. 1.5 ಲೋಟದಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಥರ ಅವಲಕ್ಕಿ ಲೋಟದಲ್ಲಿ ತೊಗೊಂಡಿದ್ದೆ. ಇವಾಗ ಅವಲಕ್ಕಿಗೆ ನೀರು ಹಾಕಿ 2 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಬಗ್ಗಿಸ್ಕೊಂಡ್ಬಿಡೋಣ. ಅವಲಕ್ಕಿಯನ್ನು ತೊಳೆದ್ಬಿಟ್ಟು ನೀರು ಬಗ್ಗಿಸ್ಬಿಟ್ಟು ಅದಕ್ಕೆ ಇವಾಗ ಹುಣಸೆ ಹಣ್ಣಿನ ನೀರೆಲ್ಲ ಬಗ್ಗಿಸಿದ್ದೀನಿ. ಅದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಕಿವುಚ್ಬಿಟ್ಟು ಆ ರಸವನ್ನು ಅವಲಕ್ಕಿಗೆ ಹಾಕ್ತಾಯಿದ್ದೀನಿ. ತೊಳೆದಿರೋ ಅವಲಕ್ಕಿಗೆ ಹಾಕ್ತಾಯಿದ್ದೀನಿ. ಮತ್ತು ಇನ್ನು ಸ್ವಲ್ಪ ನೀರು ಇಡಿಸುತ್ತೆ. ಅದಕ್ಕೊಂದು 1/4 ಲೋಟದಷ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಮುಚ್ಚಿಕ್ಬಿಡೋಣ. ಒಂದು 5 ನಿಮಿಷ ನೆನೆದ್ರೆ ಸಾಕು. ಅದು ಒಗ್ಗರಣೆಗೆ ತೆಗೆದುಕೊಳ್ಳೋ ಅಷ್ಟೊತ್ತಿಗೆ ನೆನೆಯುತ್ತೆ. ಮತ್ತು ಅದಕ್ಕೆ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ಬೇಳೆ ಸಾರಿನ ಪುಡಿಯನ್ನು 1/4 ಟೀ ಸ್ಪೂನ್ನಷ್ಟು ಬೇಳೆ ಸಾರಿನ ಪುಡಿಯನ್ನು ಹಾಕ್ತಾಯಿದ್ದೀವಿ. ಅದನ್ನು ಹಾಕ್ಬಿಟ್ಟು ಒಂದು ಪ್ಲೇಟು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಲೆ ಮೇಲೆ ಬಾಣಲಿ ಇಟ್ಟು ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಕಾಳು ಹಾಕೋಣ. ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕಿದ್ದೀನಿ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಜೀರಿಗೆನೂ ಕೂಡ ಹಾಕೋಣ. ಎರಡನ್ನೂ ಆದಮೇಲೆ ಅದಕ್ಕೆ ಕಡಲೆಕಾಯಿ ಬೀಜ 1-2 ಟೀ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡಿಬಿಟ್ಟು ಅದಕ್ಕೆ 1-2 ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಮತ್ತು 1-2 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಹಾಕಿ ಅದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಅದು ಸಣ್ಣದಾಗಿ ಹೆಚ್ಚಿ ಹಾಕೋದ್ರಿಂದ ನಾವು ಅವಲಕ್ಕಿ ತಿನ್ನೋವಾಗ ಅದನ್ನು ಬಿಸಾಡೋದಿಲ್ಲ. ಎಲೆ ಹಾಗೆ ಇದ್ದರೆ ಒಬ್ಬೊಬ್ಬರು ಬಿಸಾಕ್ಬಿಡ್ತಾರಲ್ವ. ಅದಕ್ಕೆ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಹಾಗೆ ತಿನ್ಬೋದು ಅಂತಂದ್ಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ. ಇವಾಗ ಒಣಮೆಣ್ಸಿನ್ಕಾಯಿ ಒಂದನ್ನು ಚೂರು ಮಾಡಿ ಅರಿಶಿನವನ್ನು ಒಂದು 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಹಾಕ್ಬಿಟ್ಟು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಆದ ನಂತರ ಈ ಅವಲಕ್ಕಿನ ತೊಳೆದ್ಬಿಟ್ಟು ನೀರು ಬಗ್ಗಿಸ್ಬಿಟ್ಟು ಮೆಣಸಿನ ಪುಡಿ ಹಾಕಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿರುವಂತಹ ಬಾಣಲಿಗೆ ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಬಿಸಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಚೆನ್ನಾಗಿ ಬಿಸಿ ಆಗಬೇಕು. ಆಗ ತುಂಬ ಚೆನ್ನಾಗಿ ಬಿಸಿ ಆದರೆ ಅದೊಂದು ನಿಮಿಷ ಮಾಡೋ ಹಾಗಿಲ್ಲ, ತುಂಬಾ ಚೆನ್ನಾಗಿ ಬಿಸಿ ಆಗಬೇಕಾಗುತ್ತೆ. ಅವಲಕ್ಕಿ ಚೆನ್ನಾಗಿ ಬಿಸಿ ಆಗಬೇಕು. ಅಲ್ಲಿವರೆಗೂ ನಾವು ಕೈ ಆಡಿಸ್ತಾ ಇರೋಣ. ಇವಾಗ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬಿಸಿ ಆಗಿರುತ್ತೆ. ಇವಾಗ ಮಿಕ್ಸ್ ಮಾಡಿದ್ರೆ ಹುಳಿ ಅವಲಕ್ಕಿ ರೆಡಿ. ಈ ತಹ ಅವಲಕ್ಕಿ ನೀವು ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಅವಲಕ್ಕಿಯನ್ನು ಸರ್ವ್ ಮಾಡೋಣ. ಸರ್ವ್ ಮಾಡಿಬಿಟ್ಟು ಹಸಿ ಕೊಬ್ಬರಿಯನ್ನು ಅದ್ರ ಮೇಲೆ ಹಾಕಿ ಬಿಸಿಯಾದ ಅವಲಕ್ಕಿಯನ್ನು ಕೊಬ್ಬರಿ ಹಾಕ್ಕೊಂಡು ತಿಂದರೆ, ಕೊಬ್ಬರಿ ಹಾಕ್ಕೊಂಡು ತಿಂತಾ ಇದ್ದರೆ
ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.